ಈ ಅದಕ್ಕಿರ್ಬೇಕಾ? ಈ ಅದಕ್ಕಿರ್ಬೇಕು. ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ, ಅದನ್ನೇ ಹಾಕ್ತವ್ರೆ. ಈಗ ಬೆಳಿಗ್ಗೆ ಆಗಿದೆ, ಅದಿಷ್ಟು ಚೆನ್ನಾಗಿ ಉಬ್ಬೈತೆ ನೋಡ್ರಿ. ಇವತ್ತು ನಮ್ಮ ಮನೇಲಿ ತಟ್ಟೆ ಇಡ್ಲಿ, ನಮ್ಮ ತುಮಕೂರಿನ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ನಮ್ಮ ಶ್ರೀಮತಿಯವರು ಈಗ ರುಬ್ಬೋದಕ್ಕೆ ಕುಂತವ್ರೆ. ಏನು ರುಬ್ಬೋದಮ್ಮ? ಇಡ್ಲಿಗೆ ಇದೇನು ಹಾಕಿರೋದು? ಏನಿದು? ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ. ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಮೆಂತಿ ಹಾಕಿದ್ದೀನಿ. ಇದಕ್ಕೆ ಮೆಂತಿ ಹಾಕಿದ್ಯಾ? ಇದು ಅಕ್ಕಿ, ಬರೀ ಅಕ್ಕಿ. ಎಷ್ಟು ಅಳತೆ ಅಕ್ಕಿ ಎಷ್ಟು ಹಾಕಿರೋದು? 2 ಲೋಟ ಅಕ್ಕಿ, 3/4 ಲೋಟ ಉದ್ದಿನ ಬೇಳೆ, 3/4 ಲೋಟ ಅವಲಕ್ಕಿ, ಅರ್ಧ ಲೋಟ ಸಬ್ಬಕ್ಕಿ. ಇಷ್ಟ ಹಾಕ್ಬೇಕಾ? ಇಡ್ಲಿ ಚೆನ್ನಾಗಿ ಬರ್ಬೇಕು. ತಟ್ಟೆ ಇಡ್ಲಿ, ತಟ್ಟೆ ಇಡ್ಲಿಗೆ ಇಷ್ಟ ಹಾಕಿದ್ಯಾ? ಇವಾಗ ರುಬ್ಬೇಕು. ಮೆಂತಿ ಹಾಕ್ಬೇಕು ಅದಕ್ಕೆ. ಈಗ ರುಬ್ಕೊಳ್ಳ. ಫಸ್ಟ್ ಇದನ್ನ ರುಬ್ಕೊತೀನಿ. ಏನ? ಸಬ್ಬಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ನೆನಕಿಟ್ಟಿದ್ನಲ್ವಾ, ಅದನ್ನ ರುಬ್ಕೊತೀನಿ. ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇತ್ತು ಮೆಂತ್ಯ. ಮೆಂತ್ಯ. ಇದು ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ. ಸಬ್ಬಕ್ಕಿ ಅಂದ್ರೆ ಇತ್ತಾನೆ, ಅದನ್ನೇನಂತಾರೆ? ಸಾಬುದಾನ ಅಂತಾರೆ ನೋಡ್ರಿ. ಅಲ್ಲ, ಇದಕ್ಕೆ ಹಾಕ್ತಿರ್ತಾನೆ, ಪಾಯಸ ಮಾಡ್ತಿರ್ತಾನೆ. ಪಾಯಸ ಮಾಡ್ತಾರೆ, ಹಪ್ಪಳ ಮಾಡ್ಬೇಕಾದ್ರೆ ಹಾಕ್ತಾರೆ. ಪಾಯಸ ಮಾಡೋದು ಗೊತ್ತು, ನಾವು ಚಿಕ್ಕವರಿದ್ದಾಗೆಲ್ಲ ಹಾಕೋರು ಪಾಯಸ. ಎಲ್ಲ ಮದುವೆ ಮನೆಗಳಲ್ಲೂ ಹಾಕೋರು ಸಬ್ಬಕ್ಕಿ ಪಾಯಸಕ್ಕೆ. ಶಾವಿಗೆ ಸಬ್ಬಕ್ಕಿ ಹಾಕಿ ಪಾಯಸ ಮಾಡೋರು. ನಿಂಗೆ ಇಷ್ಟನಾ? ನನಗೇನು ಇಷ್ಟ ಅಲ್ಲಮ್ಮ, ಪಾಯಸನೇ ಇಷ್ಟ. ನಾನು ಜಾಸ್ತಿ ತಿಂದಿಲ್ಲ ಸಬ್ಬಕ್ಕಿ ಪಾಯಸ, ಯಾವಾಗಾದ್ರೂ ಮಾಡೋದು. ನಮ್ಗೆ ಇಷ್ಟನೇ ಇಲ್ಲ ಪಾಯಸ ಅಂದ್ರೆ, ಇಷ್ಟ ಇಲ್ಲ ನಂಗೆ. ಸ್ವಲ್ಪ ನೀರು ಹಾಕ್ತೀನಿ. ಯಾಕೆ? ನೀರು ಇರ್ತೈತಲ್ವಾ. ಸಬ್ಬಕ್ಕಿ ರುಬ್ಬಿದ್ದಾಯ್ತು, ಈಗ ಅಕ್ಕಿ ರುಬ್ಬೇಕು. ಅಕ್ಕಿ ರುಬ್ತಾ ಅವ್ರೆ. ಆ ಸಬ್ಬಕ್ಕಿ ರುಬ್ಬಿರೋದೆಲ್ಲ ಇದ್ರಲ್ಲಿ ಹಾಕೋರು ನೋಡ್ರಿ, ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟವ್ರೆ. ಏನು ಭಾರ ಐತೆ? ಅಷ್ಟೊಂದು ಭಾರ ಐತೆ ಅದು. ತವ್ರ ಮನೆ ಗಿಫ್ಟ್ ಅದಕ್ಕ. ಓ ನೋಡ್ರಿ, ಇವ್ರ ಮದ್ವೆಲಿ ಇವ್ರ ತವ್ರ ಶ್ರೀಮಂತದಲ್ಲಿ. ಶ್ರೀಮಂತ ಅಲ್ಲ, ಅದು ಸೀಮಂತ. ಲಕ್ಷ್ಮೀ ದೇವಿಪುರ ರಾಧಮ್ಮ. ಇವರ ಅಕ್ಕವರು ಅಂದ್ರೆ ನಿಮ್ಮ ದೊಡ್ಡಮ್ಮವ್ರ ಮಗಳ, ಚಿಕ್ಕಮ್ಮನ ಮಗಳ? ದೊಡ್ಡಮ್ಮನ ಮಗಳು. ಅವರು ಅಕ್ಕ ಆಗ್ಬೇಕು. ಇವ್ರ ಅಕ್ಕ ಕೊಟ್ಟಿರೋದು ಇವರ ಶ್ರೀಮಂತಕ್ಕೆ. ಈ ಸ್ಟೀಲ್ ಬಾಕ್ಸ್ ತುಂಬಾ ಕ್ವಾಲಿಟಿ ಐತೆ, ಗಟ್ಟಿ. ಮೇಡಮ್ ಅವರೇ, ಅದು ಏನೇನು ರುಬ್ಬೋದು, ಎಷ್ಟೆಷ್ಟು ರುಬ್ಬೋದು ಅಂತ ಹೇಳ್ತೀರಾ? ಎಷ್ಟೊತ್ತು ನೆನೆಸ್ಬೇಕು ಅಂತ? ಹೌದಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ರುಬ್ಬಿ ಸಪ್ರೇಟ್ ರುಬ್ಬಿದ್ವಲ್ಲ, ಇದು ಅಕ್ಕಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಕ್ಕಿ ರುಬ್ಬಿದ್ನಲ್ವಾ, ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ತಿರುಗಬೇಕು. ಕೈಯಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು, ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೌದಾ? ಮತ್ತೆ ಯಾಕೆ ಕೈ ತೊಳ್ಕೋಬೇಕಾಗುತ್ತೆ? ಅಲ್ಲ, ವೇಸ್ಟ್ ಆಗುತ್ತೆ ಹಿಟ್ಟೆಲ್ಲ, ಸ್ವಲ್ಪ ಕೈಗೆ ಅಂಟ್ಕೊಂಡ್ರಿ ಅಂತ. ಆತರ ಅಲ್ಲ, ನಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದೇ ಇಷ್ಟ, ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ. ಇವಾಗ ಅಕ್ಕಿ ಒಂದ್ರಲ್ಲಿ ನೆನಾಕ್ತೆ, ಬೇರೆ ಮಿಕ್ಕಿದ ಒಂದ್ರಲ್ಲಿ ಅವಲಕ್ಕಿ, ಉದ್ದಿನ ಬೇಳೆ, ಸಬ್ಬಕ್ಕಿ, ಮೆಂತ್ಯ ಇದೆಲ್ಲ ಒಂದ್ ಪಾತ್ರೆಗೆ ನೆನಾಕ್ಬೇಕು. ನೆನಾಕ್ಬೋದು, ಒಟ್ಟಿಗೆ ನೆನಾಕ್ಬೋದು. ಅವನ್ನ ಅದೆಲ್ಲ ಒಟ್ಟಿಗೆ ನೆನಾಕ್ಬಿಟ್ಟು 5 ಅವರ್ ನೆನಿಬೇಕು ಒಟ್ಟಿನಾಗೆ. ನೆನೆಸಿ ಅದಾದ್ಮೇಲೆ ಸಪ್ರೇಟ್ ರುಬ್ಕೋಬೇಕು ಹಂಗೇನೆ. ಫಸ್ಟ್ ನಾವು ಉದ್ದಿನ ಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಎಲ್ಲ ನೆನ್ಸಿರ್ತೀವಲ್ವಾ, ಅದನ್ನ ನುಣ್ಣಗ್ ರುಬ್ಕೋಬೇಕು. ಅಕ್ಕಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಹೌದಾ? ಆಮೇಲೆ ಅದಕ್ಕೋಸ್ಕರ ಬೇರೆ ಬೇರೆ ನೆನಾಕೋದು. ಹೌದಾ? ಅಕ್ಕಿ ಸ್ವಲ್ಪ ತರ್ತರಿ ಆಗಿರ್ಬೇಕು ಅಂತ, ರವೆ ತರ ಇರ್ಬೇಕು. ಇಡ್ಲಿ ಚೆನ್ನಾಗಿ ಒಂಥರ ಮುರಿದಂಗೆ ಬರುತ್ತೆ ಅಂತ. ಅದಕ್ಕೆ ಅದೆಲ್ಲ ರುಬ್ಬಿದಾದ್ಮೇಲೆ 2 ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಪಾತ್ರೆಲ್ಲೋ ಅಥವಾ ಈ ತರ ಸ್ಟೀಲು ಏನದು ಏನಂತ ಬಾಕ್ಸ್ ಅದ್ರಲ್ಲೂ ಹಾಕಿ ಇಟ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು. ಬೇಕು ಅಂದ್ರೆ ಬೆಳಗ್ಗೆ ಸ್ವಲ್ಪ ನೀರ್ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿಗೆ ಅಂದ್ರೆ ಸ್ವಲ್ಪ ಯಾವತ್ತೂ ರುಬ್ಬಿದೆಯಲ್ಲ ನೋಡೋಣ. ಈ ಅದಕ್ಕಿರ್ಬೇಕಾ? ಈ ಅದಕ್ಕಿರ್ಬೇಕು. ನಿಮ್ಗೆ ನಾನು ಇನ್ನೂ ಗಟ್ಟಿ ಆಯ್ತು ಅಂದ್ರೆ ಬೆಳಗ್ಗೆಗೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕೋಬಹುದು. ಇಡ್ಲಿ ಹಿಟ್ಟಿನ ಅದ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚೆತ್ತಿಕ್ ಬಿಡೋದಷ್ಟೇ. ಅದು ಉಪ್ಪು ಹಾಕ್ತೀನಿ ನಾನು. ಇವಾಗಲೇ ಉಪ್ಪು ಹಾಕ್ಬೋದಾ? ಉಪ್ಪು ಹಾಕ್ತೀನಿ. ಆಮೇಲೆ ಚೆನ್ನಾಗಿ ಏನ್ ಬರುತ್ತೆ, ಉದುಗ್ ಬರುತ್ತೆ ಅಂತಾನೆ ಹೇಳ್ತಾರಲ್ಲ. ಉದುಗ್ ಬರೋದು, ಉಬ್ಬಿ ಬರೋದು, ಉದುಗ್ ಬರೋದು. ನೋಡ್ರಿ, ನಮ್ಮ ಮನೇಲಿ ಉಪ್ಪು ಖಾರ 2 ಮಿಕ್ಸ್ ಮಾಡಿ
ಸೌತೆಕಾಯಿ ತಿನ್ನೋದಕ್ಕೆ ಇಲ್ಲ ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿ ಇಕ್ಕಬಿಟ್ಟವ್ರೆ, ಅದನ್ನೇ ಹಾಕ್ತಾವ್ರೆ. ನನ್ನ ಮಕ್ಳು ಹಂಗೆ ಅನ್ಕೊಂಡಿದ್ಲು, ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿ ಇಕ್ಕಬಿಟ್ಟವ್ರೆ ನಮ್ಮಮ್ಮ ಅಂತ. ಆದ್ರೆ ಇದು ಏನಮ್ಮ, ಪಿಂಕ್ ಸಾಲ್ಟ್. ಪಿಂಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಂತ ಇದು ಪಿಂಕ್ ಸಾಲ್ಟ್ ಅಂತೆ, ಏನೋ ಆರೋಗ್ಯಕ್ಕೆ ಒಳ್ಳೇದಂತೆ. ನಾವಿದೇ ಫಸ್ಟ್ ಟೈಮ್ ತಂದಿದ್ದು. ಉಪ್ಪು ಇವಾಗಲೇ ಹಾಕೋದು, ಬೆಳಗ್ಗೆ ಹಾಕಲ್ಲ. ಇವಾಗಲೇ ಫಸ್ಟ್. ಬೆಳಗ್ಗೆ ಏನ್ ಹಾಕೋದು? ಸೋಡಾನ? ನಾನು ಸೋಡಾ ಹಾಕಲ್ಲ. ಸೋಡಾ ಹಾಕಿದ್ರೆ ಉಬ್ಬುತ್ತಾ? ಚೆನ್ನಾಗಿ ನೀಟಾಗಿ ಮೃದುವಾಗಿರುತ್ತಾ? ಹೌದಾ? ನಾನು ಇಡ್ಲಿ ದೋಸೆ ಏನೇ ಮಾಡಿದ್ರು ಸೋಡಾ ಹಾಕಲ್ಲ. ಹೌದಾ? ಎಲ್ಲ ಆರೋಗ್ಯಕರವಾದ ಇಡ್ಲಿ ದೋಸೆ ಮಾಡ್ತೀನಿ ನಾನು. ಇವಾಗೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಕ್ಕದಷ್ಟೇ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಕ್ ಬಿಡೋದಷ್ಟೇ, ಹಿಂಗ್ ಬೆಳಗ್ಗೆಗೆ. ಹೌದಾ? ಉದ್ದಕ್ ಬರೋದು ಬೆಳಿಗ್ಗೆ, ಉದ್ದಕ್ ಬಂದ್ಮೇಲೆ ಅಂದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಉದ್ದಿನ ಬೇಳೆ ಸಪ್ರೇಟ್ ರುಬ್ಬಿರ್ತೀವಿ, ಅಕ್ಕಿ ಸಪ್ರೇಟ್ ರುಬ್ಬಿರ್ತೀವಲ್ವಾ, ಅದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿದ್ರಲ್ ರವೆ ರವೆ ತರ ಕಾಣಿಸ್ತಾ ಇತ್ತು ನೋಡಿ. ಎಲ್ಲಿ ಕಾಣಿಸ್ತಾ ಇಲ್ವಾ? ಹಿಂಗ ಆಗ್ತಾ ಇರ್ಬೇಕಾದ್ರೆ ನೋಡು, ಈ ತರ ಅಕ್ಕಿ ಸ್ವಲ್ಪ ರವೆ ರವೆ ತರ ರುಬ್ಕೋಬೇಕು, ಚೆನ್ನಾಗಿ ಬರುತ್ತೆ ಅವಾಗ ಇಡ್ಲಿ. ಅದಕ್ಕೆ ಇಡ್ಲಿ ಚೆನ್ನಾಗಿ ಬರ್ಲಿ ಅಂತ ಹಂಗೆ. ಚಾಪಾಕಿ ಮುಚ್ಚಿಕ್ಕೆ ಎತ್ತಿಕ್ ಬಿಡೋದಾ? ಅಷ್ಟೇ, ಮುಗಿತಿ ಕೆಲಸ. ಈಗ ಬೆಳಿಗ್ಗೆ ಆಗಿದೆ, ನಿನ್ನೆ ರಾತ್ರಿ ಏನಮ್ಮ ಇದು ರುಬ್ಬಿಟ್ಟಿದ್ವಿ, ಈಗ ಬೆಳಿಗ್ಗೆ ಆಗಿದೆ. ಅದಿಷ್ಟು ಚೆನ್ನಾಗಿ ಉಬ್ಬೈತೆ ನೋಡ್ರಿ. ಈಗ ಇಡ್ಲಿ ಮಾಡ್ಬೇಕು, ರೆಡಿ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ ಬರುತ್ತೆ. ಈ ತರ ಎಲ್ಲ ಗುಳ್ಳೆ ಗುಳ್ಳೆ ಬರ್ಬೇಕು, ಅಂದ್ರೆ ಅವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ, ಚೆನ್ನಾಗೂ ಬರುತ್ತೆ. ಇಡ್ಲಿ ಇಟ್ಟದ ಅಂದ್ರೆ ಹಿಂಗಿರ್ಬೇಕಾ? ಹಿಂಗಿರ್ಬೇಕು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇದು ಕರೆಕ್ಟ್ ಇಡ್ಲಿ ಇಟ್ಟಿನದ. ಅದಿವತ್ತು ಸ್ಪೆಷಲ್ ತಟ್ಟೆ ಇಡ್ಲಿ ಬೇರೆ ಮಾಡ್ತಾ ಇದೀನಿ. ತುಮಕೂರು ತಟ್ಟೆ ಇಡ್ಲಿ. ಇದು ಬಿಡದಿ ತಟ್ಟೆ ಇಡ್ಲಿ ಅಲ್ಲ, ತುಮಕೂರು ತಟ್ಟೆ ಇಡ್ಲಿ ಮಾಡ್ತಿರೋದು ನಾವು. ಹೇಳ್ತೀನಿ, ತುಮಕೂರು ತಟ್ಟೆ ಇಡ್ಲಿ ಇದು. ಬರೀ ಬಿಡದಿ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಅಂತಾರೆ. ನಮ್ಮ ತುಮಕೂರು ತಟ್ಟೆ ಇಡ್ಲಿ ಮಾಡಲ್ವಾ? ತುಮಕೂರು ಫೇಮಸ್ ತಟ್ಟೆ ಇಡ್ಲಿಗೆ ಒಂದ್ ಕಾಲದಲ್ಲಿ. ನನ್ಗೆ ಅಷ್ಟೊಂದು ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಇಡ್ಲಿ ಪ್ಲೇಟ್ ಹಾಕ್ಬಿಡೋಣ. ನೋಡ್ರಿ, ನಮ್ಮ ಶ್ರೀಮತಿ ಅವರು ಬಾಳೆ ಎಲೆನ ಒರೆಸ್ತಾ ಅವ್ರೆ. ಬಾಳೆ ಎಲೆ ಕಟ್ ಮಾಡಿ ತೊಳೆದು ಅತ್ಯಾವ ಎಲ್ಲ ಒರೆಸ್ತಾವ್ರೆ. ಇದು ಇಡ್ಲಿ, ತಟ್ಟೆ ಇಡ್ಲಿ ಮಾಡೋ ಪ್ಲೇಟು. ಹಿಂಗೆ ಹಾಕ್ಬಿಟ್ಟು ಬಾಳೆ ಎಲೆ ಹಾಕೋದು, ಅದಕ್ಕೆ ಇಡ್ಲಿ ಹಾಕೋದು. ಈ ಕಡೆ ಒಂದು ಬಾಕ್ಸಲ್ಲಿ ನೀರು ಕಾಯೋದಕ್ಕೆ ಇಟ್ಟವ್ರೆ. ಆ ಬಾಕ್ಸ್ ಯಾಕೆ ಅಂತ ಹೇಳ್ತೀವಿ. ಇಷ್ಟವೆ ಒಂದ್ ಪ್ಲೇಟ್ಗೆ ಇಡ್ಲಿ ಹಾಕಲ್ಲ. ಯಾಕೆ? ಅದು ಕುದಿಯುತ್ತಲ್ವಾ, ತಳದಲ್ಲಿ ಇರ್ತೈತೆ ಅಂತ ಹಾಕಲ್ಲ. ಇವಾಗ 5 ಹಾಕದ. 5 ಹಾಕೋದು. ಈಗ ಅದಕ್ಕೆಲ್ಲ ಬಾಳೆ ಎಲೆ ಹಾಕಿದ್ರಲ್ಲ, ಆ ಪ್ಲೇಟ್ಗೆಲ್ಲ ಎಣ್ಣೆ ಹಾಕ್ಬಿಡ್ತಾವ್ರೆ. ಬಾಳೆ ಎಲೆಗೆ ಎಣ್ಣೆ ಹಾಕ್ಬೇಕಾ? ಏನು ಎಣ್ಣೆ ಹಾಕ್ಬಿಡ್ತಾ ಅನ್ಸುತ್ತಮ್ಮ ನನಗೆ. ಬಾಳೆ ಎಲೆ ಹಂಗೆ ಬಿಡುತ್ತೆ ಅಂತ ಸೈಡ್ಗೂ ಎಲ್ಲ ನೀಟಾಗಿ ಸವರ್ಕೋಬೇಕು ಎಣ್ಣೆನ. ನನಗೆ ಸೈಡಲ್ಲಿ ತಟ್ಟೆ ಸೈಡಲ್ಲಿ ಅಲ್ಲಿವರೆಗೂ ಇರುತ್ತಲ್ವಾ, ಇತ್ತು. ಅದಕ್ಕೆ ನೀರು ಕಾಯ್ತಾ ಇದೆ. ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟು ಹಾಕ್ತಾವ್ರೆ. ಇಷ್ಟೇನು ಹಾಕೋದು? ಅಷ್ಟೊಂದು ಇಡ್ಲಿ ಆಗ್ತದಾ? ಅಷ್ಟೆಲ್ಲ ಇಡ್ಲಿ ಆಗುತ್ತೆ. 2 ಹಾಕ್ಬೇಕಾ? ಅರ್ಧ ಹಾಕ್ಬೇಕು ಇದ್ರಲ್ಲಿ. ಅರ್ಧ ಹಾಕಿದ್ರೆ ಪೂರ್ತಿ ಉಬ್ಬುತ್ತೆ ಒಂದು ಇಡ್ಲಿ. ನೆಕ್ಸ್ಟ್ ಆಗುತ್ತೆ ಆಗುತ್ತಾ? ಅದೇ 2 ಸೌಟು ಒಂದು ಇಡ್ಲಿ. ಅರ್ಧ ಇಂದ ಮುಕ್ಕಾಲು ಹಾಕ್ಬೇಕು. ಯಾಕಂದ್ರೆ ಕುಟ್ಬೇಕು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತ. ಎಲ್ಲ ಕಡೆ ಪ್ಲೇಟ್ ಆದ್ರೆ ನೀಟಾಗಿ ಒಂದೇ ಸರಿ ಆಗ್ಬಿಡುತ್ತೆ, ಬಾಳೆ ಎಲೆ ಹಾಕಿದೀವಲ್ವಾ. ನೀರು ಕುದೀತಾ ಇದೆ. ಈ ತರ ಕುದಿವಾಗ್ಲೇ ಇಕ್ಬೇಕು ಇಡ್ಲಿನ. ಮಾಮೂಲಿ ಇಡ್ಲಿ ಇಟ್ರು ಅಷ್ಟೇ, ತಟ್ಟೆ ಇಡ್ಲಿ ಇಟ್ರು ಅಷ್ಟೇ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇಡ್ಲಿ ಇಟ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಮುಂಚೆನೆ ಇಟ್ರೆ, ನೀರು ಕಾಯಕ್ಕೂ ಮುಂಚೆನೆ ಇಟ್ರೆ ಒಂಥರ ಚೆನ್ನಾಗಿ ಬೇಗ ಒಂಥರ ಮೆತ್ತಗಾಗುತ್ತೆ ಇಡ್ಲಿಯಲ್ಲಿ. ಇಡ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಅವು ಪ್ಲೇಟ್ಗಳು, ಇಡ್ಲಿ ಪ್ಲೇಟ್ಗಳು ಇಡ್ತಾ ಅವ್ರೆ. ಇವ್ರ ಅತ್ತೆ ಭವಿಷ್ಯದಲ್ಲಿ ಬರೋ ಸೊಸೆಗೋಸ್ಕರ ಅಂತ ರೆಡಿ ಮಾಡಿ ಇಟ್ಟೋಗಿದ್ದಿದ್ವಿ. ಇದರಲ್ಲಿ ನನ್ನ ಹೆಸರು, ನನ್ನ ತಮ್ಮನ ಹೆಸರೆಲ್ಲ ಬರ್ಸಿದ್ದೆ ಒಳಗಡೆ ಸ್ಥಳದಲ್ಲಿ, ಹಿಂದೆ ಐತೆ. ಇವಾಗ ತೋರ್ಸೋಕ್ಕಾಗಲ್ಲ. ಅದು ಇಡ್ಲಿ ಸ್ಟ್ಯಾಂಡ್ಗೆ ಇಟ್ಬಿಟ್ರು.
ಇದಕ್ಕೆ ಬೇರೆ ಏನು ಬರ್ತೈತಮ್ಮ, ಪಾತ್ರೆ ಬರ್ತೈತಲ್ವಾ ಇದಕ್ಕೆ ಸ್ಟ್ಯಾಂಡ್ಗೆ? ನೋಡ್ರಿ ಇದು ಸ್ಟ್ಯಾಂಡು, ಅದಕ್ಕೆ ಪ್ಲೇಟ್ ಜೋಡಿಸೋದು 6 ಇಡ್ಸುತ್ತೆ. ಆದರೆ ತಳದಲ್ಲಿ ಒಂದು ಹಾಕಿಲ್ಲ, ಮೇಲೆ 5 ಹಾಕೋರು. ಒಂದು ಯಾಕೆಂದರೆ ನೀರು ಸಿಡಿದು ಬಿಟ್ಟು ಇಡ್ಲಿ ಇದಾಗುತ್ತೆ ಅಂತಲ್ಲ. ಇನ್ನೊಂದು ಕಡೆ ಕುಕ್ಕರಲ್ಲಿ ಸಾಂಬಾರ್ಗೆ ಇಟ್ಟವ್ರೆ ಗ್ಯಾಸ್ ಮೇಲೆ. ವಿಸಲ್ ಹೊಡಿತಾರೆ ಕುಕ್ಕರ್. ನಮ್ಮ ಮನೇಲಿ ಪಾತ್ರೆ ಇಲ್ಲ, ತಗೊಂಡಿಲ್ಲ ಅವರು. ನಮ್ಮ ಶ್ರೀಮತಿ ಅವ್ರು ನೋಡ್ರಿ ಸ್ಟೀಲ್ ಪಾತ್ರೆ ಇಟ್ಬಿಟ್ಟವ್ರೆ, ಅದ್ರೊಳಗೆ ಇಡ್ತಾರಂತೆ. ಇಡಮ್ಮ ನೋಡೋಣ. ಹೆಣ್ಲೈತಲ್ಲ ಇಟ್ಕೊಳ್ಳೋದ್ರ ಮೇಲೆ ಇಡೀ ಇದೆ. ಇವತ್ತು ತಟ್ಟೆ ಇಡ್ಲಿ, ತುಮಕೂರು ತಟ್ಟೆ ಇಡ್ಲಿ. ಇದು ಬಿಡದಿ ತಟ್ಟೆ ಇಡ್ಲಿಲ್ಲ, ತುಮಕೂರು ತಟ್ಟೆ ಇಡ್ಲಿ. ಇಡ್ಸುತ್ತಾ? ಆ ಕಡೆ ನೀಟಾಗಿ ಕೂತಿಲ್ಲ ನೋಡು, ಅಲ್ಲಿ ಆ ಕಡೆ ಅಷ್ಟಿರ್ಬೇಕಾ? ಅದು ಕುಕ್ಕರಲ್ಲಿ ವಿಸಲ್ ಹೋಗುತ್ತೆ, ಇದ್ರಲ್ಲಿ ವಿಸಲ್ ಏರ್ ಹೋಗಲ್ವಲ್ಲ, ಏನಾಗಲ್ವಾ? 10 ಸೆಕೆಂಡ್ 10 ನಿಮಿಷನಾ? 10 ನಿಮಿಷ. ಹೌದಾ? 10 ನಿಮಿಷ. ಓಕೆ, 10 ನಿಮಿಷ. ಅಲ್ಲ, ಅದು ಕುಕ್ಕರಲ್ಲ, ಅದು ಇಡ್ಲಿ ಕುಕ್ಕರಲ್ಲಿ ನಾವು ಇಡ್ಲಿ ಮಾಡ್ತೀವಲ್ಲ ಒಂದು ಸಣ್ಣದು, ಅದ್ರಲ್ಲಿ ಏರ್ ಹೋಗ್ತಾ ಇರ್ತದೆ, ವಿಸಲ್ ಏರ್ ಏನೋ ಹೋಗ್ತಾ ಇರ್ತದೆ. ಇದ್ರಲ್ಲಿ ಒಳಗೆ ಇರ್ತೈತಲ್ಲ, ಕ್ಯಾಪ್ ಹಾಕಿದ್ಯಲ್ಲ, ಏನಾಗಲ್ವಾ? ಹೌದಾ? ಅದಕ್ಕೆ ಜೋರಾಗಿ ಮುಚ್ಚಿಲ್ಲ, ಸ್ವಲ್ಪ ಇಲ್ಲಿ ಓಪನ್ ತರ ಇದೆ, ಸ್ವಲ್ಪ ಏನಾದ್ರು ಬರ್ಬೇಕು ಅಂದ್ರೆ ಈ ಕಡೆ ಎಲ್ಲ ಸೈಡ್ ಅಲ್ಲಿ ಬರುತ್ತೆ. ಹೌದಾ? ಸರಿ, ಈಗ ಸಾಂಬಾರ್ ರೆಡಿ ಮಾಡ್ಕೊತೀನಿ ನಾನು. ನಾವು ಮಾಡ್ತಿರೋದು ತುಮಕೂರು ಇಡ್ಲಿ, ತುಮಕೂರು ತಟ್ಟೆ ಇಡ್ಲಿ. ಎಲ್ಲ ಮಾತೆತ್ತಿದ್ರೆ ಬಿಡದಿ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಅಂತಾರೆ. ಆದ್ರೆ ತುಮಕೂರು ಸಹ ತಟ್ಟೆ ಇಡ್ಲಿಗೆ ಫೇಮಸ್ ಅಂತೆ. ನಾನ್ ಚಿಕ್ಕವನಿದ್ದಾಗ ಹೇಳೋರು. ನಮ್ಮ ಅತ್ತೆ ಮನೆ ಐತೆ ತುಮಕೂರಲ್ಲಿ. ನಮ್ಮ ಅತ್ತೆ ಮನೆಗೆ ರಜಕ್ಕೆಲ್ಲ ಹೋಗ್ತಿದ್ವಿ ನಾವು ಅವಾಗ. ಅಲ್ಲೇನು ಗೊತ್ತಾ, ಅವಾಗ ಫೋನ್ ಇರಲಿಲ್ಲ, ಲೆಟರ್ ಬರಿತಿದ್ದು. ನಮ್ಮ ಇಂಗ್ಲೆಂಡ್ ಲೆಟ್ರಲ್ಲಿ ಬರೆಯೋದು. ಅಡ್ರೆಸ್ ಈಗಲೂ ಚೆನ್ನಾಗಿ ನೆನಪೈತೆ ನನಗೆ. ಆನಂದ ನಿಲಯ, ನವೀನ್ ಬಾರಿಂಬಾಗ, ವೈಶಾಲಿ ಹೋಟೆಲ್ ಹತ್ತಿರ, BH ರಸ್ತೆ, ತುಮಕೂರು ಅಂತಾರೆ ಅಡ್ರೆಸ್. ಬರೆಯೋದು, ಲೆಟರ್ ಬರೆಯೋದು. ಅಲ್ಲಿ ನಮ್ಮ ಅತ್ತೆಯವ್ರ ಮನೆ, ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ರಜದಲ್ಲಿ. ಅಲ್ಲಿ ತಟ್ಟೆ ಇಡ್ಲಿ ತರ್ಸೋರು ಯಾವಾಗಾದ್ರು ಹೋಟ್ಲಿಂದ. ಸಖತ್ತಾಗಿರೋದು. ಅದಕ್ಕೆ ತಟ್ಟೆ ಇಡ್ಲಿಗೆ ಸಬ್ಸಿಗೆ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕಿರೋರು. ಅದಕ್ಕೊಂಥರ ಬೇರೆ ಥರ ತಟ್ಟೆ, ಮಸಾಲೆ ತಟ್ಟೆ ಇಡ್ಲಿ ಅಲ್ಲ, ಒಗ್ಗರಣೆ ಹಾಕ್ತಿರ್ಲಿಲ್ಲ. ಬರೀ ಅದು ಸಬ್ಸಿಗೆ ಸೊಪ್ಪು, ಕಡಲೆಬೇಳೆನ ಸಿಗೋದು ಅಷ್ಟು. ಇಲ್ಲ, ಕಡಲೆಬೇಳೆ ಅಷ್ಟು ಸಿಗೋದು ಅನ್ಸುತ್ತೆ, ಅಷ್ಟು. ತುಮಕೂರು ಅವಾಗೆಲ್ಲ ಹೇಳೋರು ತುಮಕೂರು ಫೇಮಸ್ ತಟ್ಟೆ ಇಡ್ಲಿಗೆ ಅಂತ. ಯಾಕೆಂದರೆ ಒಂದು ಕಾಲದಲ್ಲಿ ಅವಾಗ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಅಂತಿದ್ರು ಅವಾಗೆಲ್ಲ. ನಮ್ಮ ಕಡೆ ಎಲ್ಲ ಅಣ್ಣವ್ರು ಅನ್ನೋರು. ಅಣ್ಣವ್ರು ಬಂದು ಇಷ್ಟಪಟ್ಟು ಹೋಗೋರೆ ಈ ತಟ್ಟೆ ಇಡ್ಲಿನ. ಇಷ್ಟಪಟ್ಟು ತಿಂದು ಹೋಗಿದ್ರಂತೆ ಬಂದು ತಟ್ಟೆ ಇಡ್ಲಿನ, ಇಲ್ಲಿಗೆ ಬಂದು ತುಮಕೂರಿಗೆ ಬಂದು. ನನಗೆ ಚಿಕ್ಕವರಿದ್ದಾಗ ಹೇಳಿದ್ದು. ಹಾಗಾಗಿ ನಮ್ಮ ತುಮಕೂರು ತಟ್ಟೆ ಇಡ್ಲಿ ಸಹ ಫೇಮಸ್ಸೇ. ಆದರೆ ಎಲ್ಲ ಮಾತೆತ್ತಿದ್ರೆ ಬಿಡದಿ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಅಂತಿದ್ದಾರೆ. ನಮ್ಮ ತುಮಕೂರಿಗೆ ಅನ್ಯಾಯ ಆಗ್ತಿದೆ ಈ ವಿಷಯದಲ್ಲಿ. ಇದ್ಮೇಲೆ ನಾವು ತುಮಕೂರು ತಟ್ಟೆ ಇಡ್ಲಿ ಅಂತೀವಿ. ನಾವು ಇದ್ಮೇಲೆ ನಮ್ಮನೇಲಿ ಮಾಡೋ ತಟ್ಟೆ ಇಡ್ಲಿನ ತುಮಕೂರು ತಟ್ಟೆ ಇಡ್ಲಿ ಅಂತೀವಿ. ತುಮಕೂರವ್ರು ಯಾರೇ ಈ ತಟ್ಟೆ ಇಡ್ಲಿ ಮಾಡಲಿ, ತುಮಕೂರು ತಟ್ಟೆ ಇಡ್ಲಿ ಅನ್ರಿ ನೀವು. ಈಗ ನಮ್ಮ ಶ್ರೀಮತಿಯವರು ಸಾಂಬಾರ್ಗೆ ಇಟ್ಟಿದ್ರು. ಸಾಂಬಾರು ವಿಸಲ್ ಹೊಡೆದಿದೆ. ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಒಂದು ಕಡೆ ಅದು ಒಂದು ಕಡೆ ಏನದು ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಹೆಂಗಸರು 2 ಕೈ ಇದ್ರು 4 ಕೈ ಅಷ್ಟು ಕೆಲಸ ಮಾಡ್ಬಿಡ್ತಾರೆ. ಮಗಳಿಗೆ ರೆಡಿ ಮಾಡ್ಬೇಕು ಸ್ಕೂಲ್ಗೆ. ಕಷ್ಟ ಅಲ್ಲ, ಶಕ್ತಿ ನಿಮ್ದು. ತಟ್ಟೆ ಇಡ್ಲಿ ರೆಡಿ ಆಯ್ತು. ಹೆಂಗ್ ಬಂದಿತ್ತು ನೋಡೋಣ. ಎತ್ತ ಮೇಲೆ ತಂಗಿ ನೋಡಿ ಇಟ್ಕೋಬೋದ. ಬಿಸಿ ಹಬ್ಬೆ ಹೊಡಿ ಅಲ್ವಾ? ಬಟ್ಟೆಲಿ ಇಟ್ಕೈಲಾದ್ರೆ ಬಟ್ಟೆಲಿ ಇಟ್ಕೈಲಾದ್ರೆ ಇಲ್ಲ ಇಟ್ಲದಲ್ಲಿ ಇಟ್ಕೊಂಡಿರ್ತೀವಿ. ಒಂದು 5 ನಿಮಿಷ ತಣ್ಣಗಾಗ್ಲಿ. ಹೌದಾ? ತಣ್ಣಗಾಗಬೇಕಾ? ತೆಗಿಬೇಕಲ್ಲ. ಹೌದಾ? ಪ್ಲೇಟ್ ಎಲ್ಲ ತೆಗಿಬೇಕು. ಇಷ್ಟು ಚೆನ್ನಾಗಿ 5 ನಿಮಿಷ ತಣ್ಣಗಾಗಬೇಕಂತಿದ್ದು. ಚೆನ್ನಾಗಿ ಉಬ್ಬಿ ಬಂದವಲ್ಲ. ಮತ್ತೆ ಯಾರು ಹೇಳಿ ಮಾಡಿರೋದು? ನೋಡ್ರಿ, ಈಗ ನಮ್ಮ ಶ್ರೀಮತಿಯವರು ಏನಿದು ತಟ್ಟೆ ಇಡ್ಲಿನ ಎಬ್ತಾವ್ರೆ. ಎಬ್ಬೇಕಾ ಇದನ್ನ? ಹೆಂಗೆ ಬರುತ್ತೆ? ಚೆನ್ನಾಗಿ ಬಂದೈತೆ. ಬಾಳೆ ಎಲೆಯಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಬಾಳೆ ಎಲೆ ಹೆಂಗೆ ಐತೆ, ಅದ್ರ ಮೇಲೆ ಇಡ್ಲಿ ಹಾಕಿ ಇನ್ನೊಂದು ಪ್ಲೇಟ್ ಅಷ್ಟೇ. ತಿರ್ಗಾ ಕೊಡಿಲಿ ಪ್ಲೇಟ್ ಹಾಕಿ, ಹಂಗೆ ಹಾಕು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ತಟ್ಟೆ ಇಡ್ಲಿ. ಸೂಪರ್ ಆಗೈತೆ.
ಬಾಳೆ ಎಲೆ ಹಾಕಿದ್ರೆ ಸುಮ್ನೆ ಸೈಡಲ್ಲಿ ಬಿಡಿಸ್ಕೊಂಡ್ರೆ ಸಾಕು. ಹೌದಾ? ಸೈಡಲ್ಲಿ ಬಿಡಿಸ್ಕೊಂಡು ಸ್ಪೂನಲ್ಲಿ ಹಿಂಗೆ ಗೊಬ್ಬರ ಹಾಕ್ಬಿಟ್ರೆ ಪ್ಲೇಟ್ನ ಕೈ ಅಂದ್ರೆ ಬರುತ್ತೆ. ಇದೇನು ಬಾಳೆ ಎಲೆ ಸಮೇತ ಬಂತು? ಇದು ಬಾಳೆ ಎಲೆ ಬಿಡಿಸ್ಕೊ ಬಾಳೆ ಎಲೆ. ಅದು ವೇಸ್ಟ್ ಬಾಳೆ ಎಲೆ. ಇವಾಗ ಇನ್ನೊಂದು ಬಾಳೆ ಎಲೆ ಐತಲ್ಲ ಹಾಕೋಬೋದು ಬಿಡು. ಏನು ಸಕದ ಬಂದೈತೆ ಈ ಬಾಳೆ ಎಲೆನಲ್ಲಿ. ಗೆರೆ ಗೆರೆ ಇರುತ್ತೈತಲ್ಲ ಲೈನ್ಸ್, ಅದು ಹಂಗೆ ಬಂದೈತೆ. ಕರೆಕ್ಟ್ ಅಲ್ಲ? ಎಷ್ಟು ಚೆನ್ನಾಗೈತೆ ನೋಡ್ರಿ ತಟ್ಟೆ ಇಡ್ಲಿ. ನಮ್ಮ ಮನೆಯ ನಮ್ಮ ಶ್ರೀಮತಿಯವ್ರು ಮಾಡಿರೋ ತಟ್ಟೆ ಇಡ್ಲಿ. ಇದಕ್ಕೆ ಇದು ಮಾಡೋಣ ಈಗ. ಚಟ್ನಿನೂ ಸಾಂಬಾರು ಹಾಕ್ಬಿಡೋಣ. ನೋಡ್ರಿ ನಮ್ಮ ಶ್ರೀಮತಿಯವರು ಇಡ್ಲಿ ಜೊತೆ ಇಡ್ಲಿ ಸಾಂಬಾರು ಮಾಡೋರು. ಸ್ವಲ್ಪ ಗಟ್ಟಿಯಾಗ್ಬಿಡು ಸಾಂಬಾರು. ಇವರು ಮಗಳಿಗೆ ರೆಡಿ ಮಾಡಕ್ಕೆ ಹೋದ್ರು. ಇಡ್ಲಿ ನೋಡ್ಕೊಂಡು ಸಾಂಬಾರು ಕುದಿಸಿ ಆಫ್ ಮಾಡು ಅಂತ ನಾನು ಹಂಗೆ ಬಿಟ್ಟಿದ್ದೆ. ಕುದ್ದು ಗಟ್ಟಿ ಆಗ್ಬಿಡ್ತು. ಈಗ ಸಾಂಬಾರು ಹಾಕ್ಲಾ? ಸ್ವಲ್ಪ ಗಟ್ಟಿ ಐತೆ ಅಂದರೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ನಮ್ಮ ಮನೇಲಿ ಹಿಂಗೆ ಇಡ್ಲಿ ದೋಸೆ ಏನೇ ಮಾಡಿದ್ರು ಚಟ್ನಿ ಜೊತೆ. ಸಾಂಬಾರ್ ಮಾಡಲ್ಲ ನಾವು, ಪಲ್ಯ ಚಟ್ನಿ ಮಾಡ್ತೀವಿ. ಇಡ್ಲಿ ಮಾಡಿದ್ರೆ ಸಾಂಬಾರು ಚಟ್ನಿ ಮಾಡ್ತೀವಿ ಅಥವಾ ಎರಡು ರೀತಿ ಚಟ್ನಿ ಮಾಡ್ಕೋತೀವಿ. ಒಂದೇ ಚಟ್ನಿ ಈ ತರ ಒಂದು ಮಾಡಲ್ಲ, ಎರಡೆರಡು ಬೇಕು. ನಮ್ಮ ಮನೆಯವ್ರಿಗೆಲ್ಲ ಎರಡೆರಡು ಬೇಕು. ನನ್ನ ಮಗಳೇ ಕೇಳ್ತಾಳೆ, ಬರೀ ಇಡ್ಲಿ ಚಟ್ನಿನೇನಾ ಸಾಂಬಾರ್ ಬೇಡವಾ ಅಂತಾಳೆ. ಅವಳು ಇವತ್ತು ಬಾಕ್ಸ್ಗೆ ಸಾಂಬಾರ್ ತಗೊಂಡೋಗೋಳು. ಸಾಂಬಾರ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ತಗೊಂಡೋದ್ಲು. ಇಡ್ಲಿ ಸಾಂಬಾರ್ ಚೆನ್ನಾಗಿರುತ್ತೆ ನೋಡ್ರಿ. ಇಡ್ಲಿ ಚಟ್ನಿ ಸಾಂಬಾರ್ ರೆಡಿ ಆಯಿತು. ನಮ್ಮ ತುಮಕೂರಿನ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ನಮ್ಮ ಮನೆಯವ್ರ ಹೆಸರಿಟ್ಬಿಟ್ರು. ನಮ್ಮ ಮನೆಯವ್ರ ಹೆಸರಿಟ್ಬಿಟ್ರು ತುಮಕೂರು ತಟ್ಟೆ ಇಡ್ಲಿ ಅಂತ. ಇಡ್ಲಿ ಚಟ್ನಿ ಸಾಂಬಾರೆಲ್ಲ ರೆಡಿ ಆಯಿತು. ಈಗ ತಿಂಡಿ ತಿನ್ನೋ ಅಂತ ಟೈಮು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಮಾರಿದೆ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಬಾಯ್. ಧನ್ಯವಾದ.